ಕರಾವಳಿಯ ಜನರು ದೇವರ ಮೇಲೆ ನಂಬಿಕೆ ಇಟ್ಟವರು. ಎಂದಿಗೂ ಕೂಡ ದೈವದ ನುಡಿ ನಿಜ ಆಗುತ್ತೆ. ಇದೇ ಕಾರಣಕ್ಕೆ ತುಳುನಾಡಿನ ದೈವದ ಮೇಲಿನ ನಂಬಿಕೆ, ಭಯ, ಭಕ್ತಿ ಭಕ್ತರಲ್ಲಿ ಹೆಚ್ಚಾಗ್ತಾ ಇದೆ. ಬರೋಬ್ಬರಿ 15 ತಿಂಗಳ ಹಿಂದೆ ನಡೆದಿದ್ದ ಕೊಲೆ ಪ್ರಕರಣದ ಆರೋಪಿಯನ್ನು ಇದೀಗ ದೈವವೇ ಪತ್ತೆ ಹಚ್ಚಿ ಕರೆತಂದಿದೆ. ಪಾಂಗಾಳ ಶರತ್ ಶೆಟ್ಟಿ ಕೊಲೆ ಪ್ರಕರಣದ ಆರೋಪಿ ಪತ್ತೆಯಾಗದೇ ಇದ್ದಾಗ ಮನೆ ಮಂದಿ ದೈವದ ಮೊರೆ ಹೋಗಿದ್ರು. ಕೋಲದಲ್ಲಿ ದೈವ ತಾನು ಆರೋಪಿಯನ್ನು ತಂದು ಕಟಕಟಿಯಲ್ಲಿ ತಂದು ನಿಲ್ಲಿಸುವುದಾಗಿ ಅಭಯ ನೀಡಿತ್ತು. ಇದೀಗ ದೈವದ ನುಡಿ ನಿಜವಾಗಿದೆ. ಅಭಯ ನೀಡಿದ್ದ ದೈವದ ಕಾರಣಿಕದಿಂದ ಕೊಲೆ ಆರೋಪಿ ಪತ್ತೆಯಾಗಿದ್ದು ತಾನಾಗೆ ಬಂದು ನ್ಯಾಯಾಲಯಕ್ಕೆ ಶರಣಾಗಿದ್ದಾನೆ. 2023 ಫೆಬ್ರವರಿ 5ರಂದು ಉಡುಪಿಯ ಪಾಂಗಾಳ ಪಡುವಿನಲ್ಲಿ ಬಾಬುಸ್ವಾಮಿ ದೈವಸ್ಥಾನದಲ್ಲಿ ನೇಮದಲ್ಲಿ ಭಾಗವಹಿಸಿದ್ದ 42 ಹರೆಯದ ಶರತ್ ಶೆಟ್ಟಿಯನ್ನು ಮಾತುಕತೆಗೆಂದು ಕರೆಸಿದ್ದ ದುಷ್ಕರ್ಮಿಗಳು ಆತನನ್ನು ಹತ್ಯೆ ಮಾಡಿ ಪರಾರಿಯಾಗಿದ್ರು. ಈ ಬಗ್ಗೆ ಕಾಪು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಆಗಿತ್ತಾದರೂ ಆರೋಪಿಗಳು ಯಾರು ಅನ್ನೋದು ಪತ್ತೆಯಾಗಿರಲಿಲ್ಲ. ಇದರಿಂದ ಕುಟುಂಬಸ್ಥರು ಪಾಂಗಾಳದ ಮನೆಯಲ್ಲಿ ವರ್ತೆ ಪಂಚರ್ಲಿಗೆ ನೇಮೋತ್ಸವವನ್ನು ಆಯೋಜಿಸಿದ್ರು. ಈ ಸಂದರ್ಭದಲ್ಲಿ ದೈವ ಆರೋಪಿಯನ್ನು ಪಾತಾಳದಲ್ಲಿದ್ದರೂ ಹುಡುಕಿ ಮುಂದೆ ನಿಲ್ಲಿಸುತ್ತೇನೆ ಎಂದು ಅಭಯ ನೀಡಿತ್ತು. ಅದರಂತೆಯೇ ಮೇ 23ರಂದು ಪ್ರಕರಣ A1 ಆರೋಪಿ ಯೋಗೀಶ್ ಆಚಾರ್ಯ ತಾನಾಗಿಯೇ ನ್ಯಾಯಾಲಯದ ಮುಂದೆ ಶರಣಾಗಿದ್ದಾನೆ. 1 ವರ್ಷ 3 ತಿಂಗಳು ತಲೆಮರೆಸಿಕೊಂಡಿದ್ದ ಈತ ಉಡುಪಿ 3ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ನ್ಯಾಯಾಲಯಕ್ಕೆ ವಕೀಲರ ಮೂಲಕ ಹಾಜರಾಗಿದ್ದಾನೆ. ಶರತ್ ಶೆಟ್ಟಿ ಪ್ರಕರಣದ ಪ್ರಮುಖ ಆರೋಪಿ ಯೋಗೀಶ್ ಆಚಾರ್ಯನನ್ನು ಮೇ 30ರವರೆಗೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ನ್ಯಾಯಾಲಯವು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡಿತ್ತು. ಪ್ರಕರಣದ ಪ್ರಸ್ತುತ ತನಿಖಾಧಿಕಾರಿ ಕಾಪು ವೃತ್ತ ನಿರೀಕ್ಷಕಿ ಜಯಶ್ರೀ ಮಾನೆ ಆರೋಪಿಯನ್ನು ನ್ಯಾಯಾಂಗ ಬಂಧನದಿಂದ ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಆನಂದ ಈ ಮನ್ನಡ ದೈವ ಅಂದ ಪಕ್ಕ ಯಾನು ಸುಳ್ಳು ಮತ್ತೆ ದಾಯಕ ಬಣ್ಣ ಅಂಡ ಪಾಪದ ಕುಟುಂಬ ಎನ್ನ ಮಿತ್ತು ಏತ ನಂಬಿಕೆ ದೀತಿಯರನ್ನ ಕಲೆಗಲೆಂಕಲ ಮಾತ್ರ ಸತ್ಯವೆಂದು ಸಾಧಿಗ ವಾ ಕಾರ್ಯಾರ್ಥకు పోపును నండల ಪಂಜುರ್ಲೆ ಎಡ್ಡೆ ಮಲ್ಪುಲ ಅಂದ ಎನ್ನದು ಬಿದಾಡು ನಕಲು దాని ప్రకారం దాపినంచిన ಒಂಜಿ ಘಟನೆ ಅದು ಹೋದ ತಂದ್ರಿ ಮತ್ತೆ ಮಿತ್ತಗಾಂಡಲಂಚಿತ್ತಿನ ಘಟನೆ ಗೊಂಜಿ ತಾದಿಮಲ್ತ ಹೊರಡ ಆ ಘಟನೆ ವ್ಯತ್ಯಾಸ ಎರಡ್ದ ಆಂಡ ಆ ವ್ಯಕ್ತರು ಎರಡ್ದ ಆಂಡ ಅಂಚಿತ್ತಿನಕ್ಕೆ ಪ್ರಕಾರವಾದ ಎಂಕಲ್ಲ ಕಣ್ಣಗೆ ಪ್ರಕಾರವಾದ ಅಂಚಿತ್ತಿನವೇ ಘಟನೆ ಕುಲ್ಲುಲ ಹರಿಯು ನಡೆ ಮುಟ್ಟದ ಒಂಜಿ ಲೆಕ್ಕಾಚಾರಣೆಗಳಿಗೆ ತೋಜಲ ಮತ್ತೆ ಮುಂದೆ ಜಾಲಮಂದಿರ ನನಂಜಿ ಕುಟುಂಬದ ಮೊದಲು ಖಂಡಿತ ದೈವ ಅನ್ನೊಂದಂಡ ಸೇವನಿಕಲ್ಲ ಅಡಿಗೆ ಎಡ್ಡೆ ಮಲ್ಪ ಅದಕ್ಕೆ ತೊಂದನಿಕಲ್ಲ ನಾವು ದೇವರಿಗೆ ಗೋಚಾರ ಅಂಡೆ ಈ ಪುರತರು ಪರಿಪೂರ್ಣತೆ ಗಲಿಗಿಡ ಬೈತ ನಮಿಸಿನ ಮಾಯ ರಾಶಿದ ಪ್ರಸಾದ ಕಲ್ಲ ಸೆರಂಗಿಗೆ ಪಾಡುವೆ ಸರ್ವ ಕಷ್ಟವನ್ನು ಪರಿಹಾರ ಮಲ್ಪಾವೆ ಪಂಜವಾತ ದೇವರನ್ನ ಕಾಲದ ಗ್ರಾಮ ದೇವರನ್ನ ಸತ್ಯಪ್ಪನ ಮುಡುಗು ದೈವ ಪಂಜುರ್ಲೆ ಅನುಗ್ರಹ ಮಲ್ಪ ಅದು ಮಲ್ಪ